ಮನೆಯಲ್ಲಿರುವ ದುಷ್ಟಶಕ್ತಿಗಳಿಂದ ಹಾಗೂ ನಕಾರಾತ್ಮಕ ಶಕ್ತಿಗಳಿಂದ ಮನೆಯ ಏಳಿಗೆ ಅನ್ನುವುದು ಆಗುತ್ತಿರುವುದಿಲ್ಲ. ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಎದುರಿಸುತ್ತಲೇ ಇರುತ್ತಾರೆ. ಮನೆಯಲ್ಲಿ ವಿನಾಕಾರಣ ಜಗಳಗಳಾಗಿರಬಹುದು, ಆರ್ಥಿಕ ಸಮಸ್ಯೆಗಳಾಗಿರಬಹುದು ಮತ್ತು ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಅನಾರೋಗ್ಯ ಪರಿಸ್ಥಿತಿಗಳು ಕೂಡ ಆಗುತ್ತದೆ. ಇನ್ನು ಕೆಲವು ಬಾರಿ ಸಾಲದ ಸಮಸ್ಯೆಯಿಂದ ವಿಪರೀತ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡಿರುವವರಿಗೆ ಶುಕ್ರವಾರದ ದಿವಸ ಈ ಒಂದು ತಂತ್ರವನ್ನು ಮನೆಯಲ್ಲಿ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮಗಿರುವಂತಹ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಒಂದು ಧೂಪವನ್ನು ಹೇಳ್ಕೊಡ್ತೀವಿ. ಆ ಧೂಪವನ್ನು ನೀವೇ ತಯಾರಿಸಿಕೊಂಡು ಮನೆಯಲ್ಲಿ ಹಾಕುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಬಿಟ್ಟು ಚೀರಾಡಿಕೊಂಡು ಹೊರಗೆ ಹೋಗುತ್ತವೆ. ಆ ಧೂಪವನ್ನು ಹೇಗೆ ತಯಾರಿಸಬೇಕು, ಯಾವ ಸಮಯದಲ್ಲಿ ತಯಾರಿಸಬೇಕು, ಯಾವ ದಿನದಲ್ಲಿ ಇದನ್ನು ಮಾಡಬೇಕು, ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ನಿಮಗೆ ಉಚಿತವಾಗಿ ಬಂದು ತಲುಪುತ್ತೆ. ಸಾಮಾನ್ಯವಾಗಿ ಮನೆಯಂದ ಮೇಲೆ ಎಷ್ಟೋ ಸಮಸ್ಯೆಗಳು ಎದುರಿಸುತ್ತಲೇ ಇರುತ್ತೇವೆ. ಮನೆಯ ಏಳಿಗೆ ಆಗದೆ ಕೆಲವರು ಜೀವನ ಪೂರ್ತಿ ಉದ್ಧಾರವೇ ಆಗದೆ ಮನೆಯಲ್ಲಿ ಬಿದ್ದ ಹಾಗೆ ಬಿದ್ದಿರುತ್ತಾರೆ. ಯಾವುದೇ ಕೆಲಸಗಳು ಕೂಡ ಸರಾಗವಾಗಿ ನಡೆಯುತ್ತಿರುವುದಿಲ್ಲ. ಅಂಥವರು ಶುಕ್ರವಾರದ ದಿವಸ ಗೋಧೂಳಿ ಸಮಯದಲ್ಲಿ ಮನೆಯ ಮಧ್ಯಭಾಗ ಅಂದರೆ ಬ್ರಹ್ಮಭಾಗ ಅಂತ ಕರೀತಾರಲ್ಲ, ಆ ಭಾಗದಲ್ಲಿ ಬಂದು ಸಂಜೆ ಹೊತ್ತು ಮನೆಯ ದೀಪಗಳನ್ನೆಲ್ಲ ಆರಿಸಬೇಕು. ಕರೆಂಟಿನ ದೀಪಗಳು ಯಾವುದೂ ಇರಬಾರದು. ನೀವು ಕತ್ತಲೆಯಲ್ಲಿ ಮಾಡಿದ್ರೂ ಪರವಾಗಿಲ್ಲ, ಒಂದೇ ಒಂದು ಮೇಣದ ಬತ್ತಿ ಅಥವಾ ಒಂದೇ ಒಂದು ದೀಪದ ಬೆಳಕಿನಿಂದ ಇದನ್ನು ಮಾಡಿಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಸಾಂಬ್ರಾಣಿಯನ್ನು ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳು: ಒಂದು ಸ್ವಲ್ಪ ಪಚ್ಚೆ ಕರ್ಪೂರಗಳು ಮತ್ತು ಒಂದು ಪುಟ್ಟದಾದ ಕುಡಿಕೆ ಮತ್ತು ಕಪ್ಪು ಎಳ್ಳು, ಬಿಳಿಯ ಸಾಸುವೆ, ಲವಂಗಗಳು ಹಾಗೂ ಸಾಂಬ್ರಾಣಿ ಮತ್ತು ಗುಗ್ಗುಳ ಇಷ್ಟನ್ನು ತೆಗೆದುಕೊಂಡು ಬಂದು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಕಪ್ಪು ಎಳ್ಳನ್ನು ಸಾರಂಗ ಮುದ್ರೆ ಆಕಾರದಲ್ಲಿ ತೆಗೆದುಕೊಂಡು ಆ ಕುಡಿಕೆ ಒಳಗೆ ಹಾಕಬೇಕು. ಅನಂತರ ಬಿಳಿಯ ಸಾಸುವೆಯನ್ನು ಸಾರಂಗ ಮುದ್ರೆಯಲ್ಲಿ ತೆಗೆದುಕೊಂಡು ಆ ಕುಡಿಕೆಯೊಳಗೆ ಹಾಕಬೇಕು. ಈಗ ಕರ್ಪೂರಗಳನ್ನು ಹಾಕುವ ಮೊದಲು ಸ್ವಲ್ಪ ಮಟ್ಟಿಗೆ ಸಾಂಬ್ರಾಣಿಯನ್ನು ಹಾಕಬೇಕು, ಲವಂಗಗಳನ್ನು ಹಾಕಬೇಕು. ಕೊನೆಯದಾಗಿ ಗುಗ್ಗೋಳವನ್ನು ಹಾಕಿದ ನಂತರ ಸಾಂಬ್ರಾಣಿಯನ್ನು ಒಳಗೆ ಹಾಕಿ ಕರ್ಪೂರವನ್ನು ಮೇಲಿಟ್ಟು ಈಗ ಅಗ್ನಿಸ್ಪರ್ಶ ಮಾಡಬೇಕು. ಅಗ್ನಿಸ್ಪರ್ಶ ಮಾಡುವ ವೇಳೆ ಚಟಪಟ ಅಂತ ಶಬ್ದಗಳು ಬರುತ್ತೆ, ಬಿಳಿ ಸಾಸುವೆ ಸಿಡಿಯುವ ಶಬ್ದಗಳು ಬರುತ್ತೆ. ಎಷ್ಟು ಶಬ್ದಗಳು ಬರುತ್ತವೆಯೋ ಅಷ್ಟು ನಕಾರಾತ್ಮಕ ಶಕ್ತಿಗಳು, ಅಷ್ಟು ದುಷ್ಟ ಶಕ್ತಿಗಳು ಮನೆಯಲ್ಲಿದೆ ಅಂತಾನೆ ಭಾವಿಸಬೇಕು. ಇದು ಉರಿಯುವಾಗ ನಾವು ತಿಳಿಸ್ಕೊಡುವ ಈ ಒಂದು ಮಹಾಕಾಳಿ ಮಂತ್ರವನ್ನು ಪಠಿಸುತ್ತಿರಬೇಕು. ಓಂ ಐಂ ರೀಂ ಶ್ರೀಂ ಮಹಾಕಾಳಿ ದೇವೈ ನಮಃ. ಈ ಮಂತ್ರವನ್ನು ಹೇಳಿಕೊಂಡು ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಅದನ್ನು ಸುಡುವಾಗ ಕೆಟ್ಟ ವಾಸನೆ ಬರುತ್ತೆ. ಆ ಕೆಟ್ಟ ವಾಸನೆ ಅಂದರೆ ಕೆಟ್ಟ ಶಕ್ತಿಗಳು ಕೆಟ್ಟ ವಾಸನೆಯನ್ನು ಬಿಟ್ಟು ಮನೆಯಿಂದ ಹೊರಟು ಹೋಗುತ್ತಾ ಇರುತ್ತೆ. ಈ ಸಮಯದಲ್ಲಿ ದಡಬಡ ಅಂತ ಶಬ್ದಗಳು ಬರಬಹುದು, ಹೆದರಬೇಡಿ. ಇಂತಹ ಶಬ್ದಗಳು ಅಂದರೆ ದುಷ್ಟ ಶಕ್ತಿಗಳು ಮನೆಯನ್ನು ಬಿಟ್ಟು ಹೊರಟು ಹೋಗುವ ಶಬ್ದಗಳಾಗಿರುತ್ತೆ. ಈ ರೀತಿ ಪ್ರತಿ ಶುಕ್ರವಾರ ನೀವು ಮಾಡ್ಕೊಂಡು ಬನ್ನಿ. ಖಂಡಿತವಾಗಿಯೂ ಮನೆಯ ಏಳಿಗೆ ಅನ್ನುವುದು ಆಗುತ್ತದೆ. ಅದೃಷ್ಟ ದೇವತೆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಮೊದಲು ಮನೆ ಹೇಗೆ ಲವಲವಿಕೆಯಿಂದ ಇತ್ತೋ ಅದೇ ರೀತಿ ಅಭಿವೃದ್ಧಿ ಅನ್ನುವುದು ಆಗುತ್ತೆ, ಕಷ್ಟಗಳು ಕಡಿಮೆ ಆಗುತ್ತೆ. ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬನ್ನಿ. ಖಂಡಿತವಾಗಿಯೂ ನಿಮಗೆ ಇರತಕ್ಕಂತಹ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿದ ಪಡೆದುಕೊಳ್ಳಿ. ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.